ಅಯ್ಯೋ ಮಾವ, ಅತ್ತೆ ಯಾವಾಗ ಬಂದ್ರಿ? ಚೆನ್ನಾಗಿದ್ದೀರಾ? ಆ, ಅಯ್ಯೋ, ನೀವು ಬಂದಿದ್ದೀರಾ ಬಾ ಅಂತ ಹೇಳ್ಬಿಟ್ಟು ಇವಳು ಫೋನ್ ಮಾಡ್ಬಿಟ್ಟು ಹೇಳಿದ್ಲು. ಆದರೆ ನಾನು ಮರ್ತೇ ಹೋಗ್ಬಿಟ್ಟಿದ್ದೆ. ಹ್ಞೂ, ಚೆನ್ನಾಗಿದ್ದೀರಾ? ಹಾಂ, ಮಾವ ಚೆನ್ನಾಗಿದ್ದೀರಾ? ಅತ್ತೆ ಚೆನ್ನಾಗಿದ್ದೀರಾ? ಏನ್ಲ, ಮಾವ ಅಂತ ನೋಡಿದಂಗೆ ತೆಗೆದು ಕೆನ್ನೆಗೆ ಪಠಾರ ಅಂತ ಹೇಳ್ಬಿಟ್ಟು ಹೊಡೆದ್ಬಿಟ್ಟು ಇವಾಗ ನೋಡಿದ್ರೆ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಕೇಳ್ತೀಯಲ್ಲ. ನಿಂಗೆ ಮಾವನ ಮುರ್ವದಿ ಅನ್ನೋದು ಏನೂ ಇಲ್ವೇನಿಲ್ಲ ನಿಂಗೆ? ಮಾವನೇನಿಯ ಏನು ಹಿಂದು ಮುಂದೆ ನೋಡಿದಂಗೆ ನನಗೇನಿಯ ಕಪಾಳಕ್ಕೆ ಹೊಡೆದಿದ್ದೀಯ ಅಲ್ವೇನಿಲ್ಲ ನೀನು? ಹಾಂ, ನೀನು ಬರ ನೋಡ್ಲಾ, ನನ್ನ ಮಗಳನ್ನ ಕರ್ಕೊಂಡು ನಾನು ವಾಪಸ್ ಒಯ್ತಾ ಇದ್ದೀನಿ. ರೀ, ನೀವು ಹೆಂಗೆ ಆಡಿದ್ರಿ ಗೊತ್ತಾ? ನಮ್ಮ ಅಪ್ಪನ ಹೆಂಗೆ ಹೊಡೆದ್ರಿ ಗೊತ್ತಾ ನೀವು? ಅಯ್ಯೋ, ನಂಗೆ ಏನು ನಡೀತು ಅಂತಲೇ ಅರ್ಥ ಆಯ್ತಿಲ್ಲ ನನಗಂತೂ. ಹೌದಾ, ಏನು ನಡೀತು? ಹಾಗೆಲ್ಲನೂ ಮಾಡಿದ್ನ ನಾನಂತೂ. ಹಾಂ, ಕ್ಷಮಿಸ್ಬಿಡು, ನನಗಂತೂ ಗೊತ್ತಾಗಲಿಲ್ಲ. ಅಯ್ಯೋ, ಮಾವು ನೋಡಿಯವಷ್ಟು ಹಾಂ ಇದ ಇವಳು ನಾನು. ಅಯ್ಯೋ ಮಾವಯ್ಯ, ದಯವಿಟ್ಟು ಕ್ಷಮಿಸ್ಬಿಡಿ ಮಾವಯ್ಯ, ನಂದು ತಪ್ಪಾಯಿತು ಮಾವಯ್ಯ. ನನಗೇನು ಮಾಡಿದೆ ಅಂತ ನನಗೆ ಗೊತ್ತಿಲ್ಲ. ನಾನು ಹೇಳಿದೆ, ನಾನು ಎಂದೂ ಕುಡ್ದಿಲ್ಲ, ಬ್ಯಾಡ ಬ್ಯಾಡ ಅಂತ ಫ್ರೆಂಡ್ಸ್ಗೆ ಹೇಳಿದೆ. ಎಷ್ಟು ಹೇಳಿದ್ರು ಕೇಳಲೇ ಇಲ್ಲ. ಸುಮ್ಮನೆ ನೀ ಕುಡಿ 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 ಅಂತ ಹೇಳ್ಬಿಟ್ಟು ಸುಮ್ಮನೆ ಒಂಚೂರು ಕುಡಿಸಿದ್ರು ಮಾವಯ್ಯ, ಅಷ್ಟೇನಿಯ ಒಂಚೂರಕ್ಕೆ ನನಗೆ ಆ ಪಾಟಿ ಟೈಟ್ ಆಗೋಗ್ಬಿಟ್ಟೆ ನಾನಂತೂ. ಮಾವಯ್ಯ, ಇನ್ನೊಂದು ಕಿತ ಇಂಥ ಕೆಲಸ ಮಾಡೋಕ್ಕಿಲ್ಲ ಮಾವಯ್ಯ, ಬೇಜಾರು ಮಾಡ್ಕೊಬೇಡಿ. ನನಗಂತೂ ನಿಮ್ಮ ಮ್ಯಾಲೆ ಅತಿಯಾದ ಭಕ್ತಿ ಪಿರುತಿ ಗೌರವ ಎಲ್ಲನೂ ಐತೆ. ಅಯ್ಯೋ ಲತಾ, ಲತಾ, ಅಯ್ಯೋ ಕೋಪ ಮಾಡ್ಕೊಂಡು ಹೊಂಟೆ ಹೋಗ್ಬಿಟ್ಲು. ಲತಾ, ಅತ್ತೆ ನೀವಾದರೂ ಹೇಳಿ ಅತ್ತೆ, ಮಾವಯ್ಯಂಗೂ ಲತ್ತಂಗೂ ನಾನು ಭಾಳ ಒಳ್ಳೆಯನು ಅಂತ ಹೇಳ್ಬಿಟ್ಟು ನೀವಾದ್ರೂ ಹೇಳಿ. ನಾನು ಎಷ್ಟು ಒಳ್ಳೆಯವನು ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿಲ್ವಾ? ನೀವು ಹೇಳಿ ಒಂದ್ಸಲ ಮಾವಂಗೆ. ನಾನು ಬೇಕಂತ ಮಾಡಿದ್ದೀನ? ಅಯ್ಯೋ, ನಾನು ಕುಡ್ದಾಗ ನಾನು ಏನು ಮಾಡ್ತೀನಿ ಮಾಡ್ತೀನಿ ಅದು ಗೊತ್ತೇ ಆಗೋಕ್ಕಿಲ್ಲ ನನಗಂತೂ. ಅಯ್ಯೋ, ಕುಡಿದ್ಬಿಟ್ಟಿರ್ತೀನ, ಅವಾಗ ಏನೇನೋ ಆಗೋಗ್ಬಿಡ್ತು. ನಾನೇನು ದಿನ ಕುಡಿಯೋನಾದರೆ ಹೆಂಗೋ ಇರೋದು, ನಾನೇನು ದಿನ ಕುಡಿಯಲ್ವಲ್ಲ, ಅದಕ್ಕೇ ಹಿಂಗೆ ಆಗೋಗ್ಬಿಟ್ಟೈತೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಹೆಂಗ್ಲ ಕ್ಷಮಿಸಕ್ಕಾಯ್ತದ? ನೀನು ಕೆನ್ನೆಗೆ ಪಟೀರ್ ಅಂತ ಹೇಳ್ಬಿಟ್ಟು ಬಾರಿಸಿದ್ಯಾ, ಮರೆಯೋಕ್ಕಾಯ್ತದಿಲ್ಲ? ಮರೆಯೋಕ್ಕಾಯ್ತದ ಹೇಳು? ನಾನಂತೂ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ನಾನಂತೂ ಇಲ್ಲಿನ ಒಂದು ಕ್ಷಣನೂ ಇರೋಕ್ಕಿಲ್ಲ. ನಾನಂತೂ ಹೊಂಟೋಯ್ತೀನಿ ನಾನಂತೂ. ಹ್ಞೂ ಅಮ್ಮ, ನಾನು ನಿಮ್ಮ ಜೊತೆಗೆ ನೀ ಬರ್ತೀನಿ, ಕಾಯಿರಿ. ನಾನಂತೂ ಇಲ್ಲಿ ಇರೋಕ್ಕಿಲ್ಲ, ನಾನು ಹೊಂಟ್ಬಿಟ್ಟೆ. ಇವಾಗ ನಿಮ್ಮ ಜೊತೆನೇ ನಾನು ಬ್ಯಾಗ್ ಬಟ್ಟೆ ಎಲ್ಲ ತುಂಬ್ಕೊಂಡು ಬಂದ್ಬಿಡ್ತೀನಿ. ನನ್ನ ಕೈಲಂತೂ ಇಲ್ಲಿ ಇರೋಕ್ಕಿನ ಆಗದೇನೇ ಇಲ್ಲ. ಅಯ್ಯೋ ಲತಾ, ಇದೇನ್ರಿ ಹೇಳಿ ಅಂದ್ರು, ಒಂದೊಂದು ಕಿತ ಒಂದೊಂದು ಅವತಾರ ತೋರಿಸ್ತಾರಲ್ಲ. ಇವಾಗ ನೋಡ್ರೆ ದಶಾವತಾರ ತೋರಿಸ್ತಾವ್ರಲ್ಲ. ಹಾಂ, ಇದೇನು ಇವ್ರು ಒಂದೊಂದು ಕಿತಕ್ಕೆ ಒಂದೊಂದು ಥರ ಎಲ್ಲ ತೋರಿಸ್ತಿರೋದು? ನನಗಂತೂ ಹಾಂ, ಇವರು ಏನು ಒಳ್ಳೆಯವರ ಕೆಟ್ಟವರು ಒಂದು ಗೊತ್ತಾಗ್ತಿಲ್ವಲ್ಲ. ಲೇ, ಈಗ ಏನು ಮಾಡೋದು? ಮದುವೆ ಮಾಡ್ಬಿಟ್ಟಿದ್ಯಾ, ಇನ್ನೇನು ತಾನೇ ಮಾಡೋಕ್ಕಾಯ್ತದೆ? ಮದುವೆ ಎಲ್ಲನೂ ಮಾಡಿದ್ಮೇಲೆ ನೋಡಿ, ಏನೋ ಒಂದು ತೀರ್ಮಾನ ಮಾಡಿದ್ರಾಯ್ತು. ಮೊದಲು ಇವ್ರನ್ನ ಇಲ್ಲಿ ಇರಿಸ್ಕೊಂಡ್ರೆ ಆಗೋಕ್ಕಿಲ್ಲ. ಮೊದಲು ಇವ್ರನ್ನ ಆಫ್ರಿಕಾಗೆ ಕಳಿಸ್ಬಿಡ್ಬೇಕು. ಫಸ್ಟು ಆಫ್ರಿಕಾ ಕಳ್ಸೋಣ ನೋಡಿ ಇಲ್ಲಿಂದ. ಮೋದಿ ಏನಾದ್ರೂ ಪರವಾಗಿಲ್ಲ ನೋಡು. ಫಸ್ಟ್ ಎಲ್ಲನೂ ಒಬ್ಬೊಬ್ರು ಮಗಳದೇನೇ ಸೆಟ್ಲ್ಮೆಂಟ್ ಮಾಡ್ಬಿಡೋಣ. ಈಗ ಇಬ್ಬರದೂ ಹಿಂಗೆ ಯಾಕೆ ಕುಂತೈತೆ? ಫಸ್ಟ್ ಇವ್ರದನ್ನ ಕ್ಲಿಯರ್ ಮಾಡೋಣ ನೋಡಿ. ಲತಾ, ನಾನು ಹೇಳೋದನ್ನು ಕೇಳು ಲತಾ, ನಾನು ಬೇಕಂತ ಹಂಗೆ ಮಾಡಿದ್ನ, ಇವನು ಹಿಂಗೆ ಆಗೋಗ್ಬಿಡ್ತು ನೋಡು. ನಾನು ಕುಡ್ದಾಗ ಹಂಗೆ ನನಗೆ ಇವನು ಮಾಡ್ತೀನಿ ಅಂತಂದು ಗೆಪ್ತಿರೋಕ್ಕಿಲ್ಲ ಕುಡ್ದಾಗ ನೋಡು. ಬಿಟ್ಬಿಡು. ಹಾಂ, ಈಗ ಅದೆಲ್ಲ ಹಳೇದಲ್ವ, ಮರ್ತುಬಿಡು ಎಲ್ಲನೂ. ಇನ್ಮೇಲೆ ಸಂದಕ್ಕಿರೋಣ. ನಾನು ಸಂದಕ್ಕಿರೋದ ಈ ಕಿತ್ತೋಗಿರೋ ಮನೆಗೆ ಆಫ್ರಿಕಾ ಕರ್ಕೊಂಡೋಯ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ ನೀನು ಆಫ್ರಿಕಾಗೆ? ಇಲ್ಲೇ ಇರಿಸ್ಕೊಂಡು ಕುಂತಿದ್ಯಾ? ಆಫ್ರಿಕಾ ಕರ್ಕೊಂಡೋಯ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಆಫ್ರಿಕಾನೂ ಇಲ್ಲ, ಈ ಕಡೆ ಅಮೆರಿಕಾನೂ ಇಲ್ಲ, ಈ ಕಡೆ ಒಳ್ಳೆ ಮನೆಯೂ ಇಲ್ಲ. ಎಂಥ ಕಿತ್ತೋಗಿರೋ ಮನೆಯಾಗೆ AC ರೂಮ್ ಅಂತ ಹೇಳ್ಬಿಟ್ಟು ಎಂಥ ಹತ್ರ ಕರ್ಕೊಂಡ್ಬಿಟ್ಟು ಬಂದಿದ್ಯಾ? ಅತ್ತೆ ನೀವಾದರೂ ಹೇಳಿ ಅತ್ತೆ. ನಾನು ಹೇಳೋದು ಅಷ್ಟೇನಿಯ, ನನ್ನ ಮಗಳನ್ನ ಆಫ್ರಿಕಾ ಕರ್ಕೊಂಡು ಹೋಗ್ಬಿಡು. ನನ್ನ ಮಗಳಿಗೆ ಇಲ್ಲಿರೋಕೆ ಆಗಕ್ಕಿಲ್ಲ. ನನ್ನ ಮಗಳನ್ನ ಆಫ್ರಿಕಾಗೆ ಏನಿಯ ಕರ್ಕೊಂಡು ಹೋಗ್ಬಿಡು ಸುಮ್ಕೆನೇನಿಯ. ಇಲ್ಲಿರೋಕ್ಕೆ ಯಾರ ಕೈಲಿ ಆಯ್ತದೆ ಹೇಳು? ಇಂಥ ಹಳೆಯ ಮನೆನಾಗೆ ಅದು ಅನ್ನಿಸ್ಕೊಂಡು ಮಾಡ್ಕೊಂಡು ನಿನ್ನ ಹತ್ರ ಇರೋಕ್ಕನ ಆಯ್ತದ? ಇಲ್ಲ, ನನ್ನ ಮಗಳು ಇಲ್ಲಿರೋಕ್ಕೆ ಸಾಧ್ಯನೇ ಇಲ್ಲ. ನನ್ನ ಮಗಳನ್ನ ಸುಮ್ಮನೆ ಏನಿಯ ಕರ್ಕೊಂಡು ನಡಿ. ಅಲ್ಲ ಕಣಮ್ಮ, ಅವತ್ತಿಂದ ಹೇಳ್ತಾನೆ ಅವ್ರಿ ಆಫ್ರಿಕಾ ಕರ್ಕೊಂಡೋಯ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಗಂಟನೂ ಕರ್ಕೊಂಡು ಹೋಗಲಿಲ್ಲ, ಏನೂ ಮಾಡಲಿಲ್ಲ. ನೋಡ್ದ, ಸುಮ್ಮನೆ ಏನಿಯ ಕರ್ಕೊಂಡೋಯ್ತೀನಿ. ಅದು ಯಾವತ್ತು ಕರ್ಕೊಂಡೋಯ್ತಾರೆ ಇವತ್ತು ಫೈನಲ್ ಆಗೋಗ್ಬಿಡ್ಬೇಕು. ಅವ್ರು ಕರ್ಕೊಂಡು ಹೋಗೋ ಗಂಟನೂ ನಾನಂತೂ ಇದಿರಕ್ಕಿಲ್ಲ. ಲತಾ, ನಾನು ಹೇಳೋದನ್ನು ಕೇಳಿ. ನಾನೇನಾರ ನಿನ್ನ ಕೆಟ್ಟದಕ್ಕೆ ಹೇಳ್ತೀನಿ, ಎಲ್ಲ ನೀನು ಒಳ್ಳೇದಕ್ಕೆ ತಾನೇ ಹೇಳ್ತಿರೋದು. ಏನಾರ ಕೆಟ್ಟದಕ್ಕೆ ಏನಾರ ಹೇಳ್ತಾ ಇದ್ದೀನಿ ಹೇಳು? ನೋಡು, ಎಲ್ಲ ಒಳ್ಳೇದೇನೇ ಆಯ್ತದೆ. ನಾನು ಹೇಳೋದು ನಾವು ಕೇಳಿಸ್ಕ ನೋಡು. ಒಂದು ಕೆಲಸ ಮಾಡು. ಸ್ವಲ್ಪ ದಿನ ಅಷ್ಟೇನಿಯ, ಒಂದು 2 ದಿನ ಇಲ್ಲಿ ಅಡ್ಜಸ್ಟ್ ಮಾಡ್ಕ, ಸರಿನಾ? ಅಡ್ಜಸ್ಟ್ ಮಾಡ್ಕ, ಆಮೇಲೆ ನೀನು ಕರ್ಕೊಂಡು ಹೋಗ್ತೀನಿ. ಅದಕ್ಕೆಲ್ಲ ಕಾಸು ಬೇಕಾಯ್ತದೆ. ನನ್ನ ಕಾಸು ಎಲ್ಲನೂ ಅಲ್ಲೇ ಆಫ್ರಿಕಾದಾಗ ಏನೇ ಬಿಟ್ಬಿಟ್ಟು ಬಂದಿದ್ದೀನಿ. ಇಲ್ಲಿಂದ ಹೋಗ್ಬೇಕು ಅಂದರೆ ಒಬ್ಬೊಬ್ರಿಗೂ 1 ಲಕ್ಷ ಟಿಕೆಟ್ ಅಂತೆ, ಅದು ಇದು ಎಲ್ಲ ಆಯ್ತದೆ. ಅದಕ್ಕೆ ಕಾಯ್ತಾ ಇದ್ದೀನಿ. ಏನಿಲ್ಲ, ಇದು ಬೇರೆ ಸುಳ್ಳು ಹಚ್ಕೊಂಡು ಸುಳ್ಳು ಹೇಳಕ್ಕೆ ಶುರು ಮಾಡ್ಕೊಂಬಿಟ್ಟಿಲ್ಲ ನೀನು? ಇಲ್ಲಮ್ಮವ, ಇಲ್ಲ, ನಾನು ಯಾಕೆ ಸುಮ್ಕೆ ಏನಿಯ ಸುಳ್ಳು ಬಳ್ಳು ಹೇಳಿ ದುಡ್ಡೆಲ್ಲನೂ ಆ ಬ್ಯಾಂಕಾಗ ಆಫ್ರಿಕಾ ಬ್ಯಾಂಕಾಗ ಏನೇ ಇದಾಗೋಗ್ಬಿಟ್ಟೈತೆ. ಈಗ ನಾನು ಹೋಗ್ಬೇಕು ಅಂತ ಹೇಳಿದ್ರೆ ಲಕ್ಷ ಕಾಸು ಬೇಕೇ ಬೇಕು ನನಗೆ. ಏನು ಮಾಡಲಿ? ಒಬ್ಬೊಬ್ರಿಗೂ 1 ಲಕ್ಷ ಅಂದರೂ 2 ಲಕ್ಷ ಕಾಸು ಬೇಕು. ಅಲ್ಲಿ ಕೆಲಸ ಮಾಡೋನ ಹತ್ರ ನಿಮ್ಮ ಹತ್ರ 10 ರೂಪಾಯಿ ಸೇವಿಂಗ್ಸ್ ಅಂತ ಮಾಡ್ಕೊಂಡ್ರದ್ದು ಇಲ್ವಾ? ಇಷ್ಟು ವರ್ಷ ದುಡ್ದಿರೋದೆಲ್ಲ ಏನು ಮಾಡಿದ್ರಿ? ಎಲ್ಲನೂ ಆಫ್ರಿಕಾ ಬ್ಯಾಂಕಾಗ ಇಕ್ಬಿಟ್ಟಿದ್ದೀವಿ. ಅಯ್ಯೋ, ಅಲ್ಲೇ ಬ್ಯಾಂಕುಗಳು ಬೇರೆ. ಅಲ್ಲಿರೋ ದುಡ್ಡನ್ನ ತಗೋಬೇಕು ಅಂದರೆ ನಾನು ಇಲ್ಲಿಂದ ಹೋಗಲೇಬೇಕು. ನಾನು ಇಲ್ಲಿಂದ ಹೋಗೋಕ್ಕಾಯ್ತಿಲ್ಲ, ಆ ದುಡ್ಡು ಎತ್ಕೊಳ್ಳೋಕ್ಕಾಯ್ತಿಲ್ಲ. ಅಲ್ಲಿಗೆ ಹೋದ್ಮೇಲೆ ತಾನೇ ಎಲ್ಲನೂ ಗೊತ್ತಾಗೋದು. ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ. ಈಗ ದುಡ್ಡು ಅರೇಂಜ್ಮೆಂಟ್ ಬೇರೆ ಮಾಡ್ಕೋಬೇಕು. ಏನು ಹುಸಿ ಕಷ್ಟನಾ ಹೇಳು? ನಮ್ಮದು ಹುಸಿ ಕಷ್ಟನಾ? ಈಗೇನು 2 ಲಕ್ಷ ರೆಡಿ ಮಾಡಿಕೊಟ್ಬಿಟ್ರೆ ನಿನ್ನ ಪಾಡಿ ನೀನು ಆಫ್ರಿಕಾಗೆ ನನ್ನ ತಂಗಿನ ಕರ್ಕೊಂಡು ಹೋಯ್ತೀಯಾ?
ಪಕ್ಕ ಪಕ್ಕ ಕರ್ಕೊಂಡು ಹೋಗ್ತೀನಿ. ಪಕ್ಕ ಕರ್ಕೊಂಡು ಹೋಗ್ತೀನಿ. 2 ಲಕ್ಷ ಅಷ್ಟೇ ಏನಿಯ ಬೇಕಿರೋದು. ಅಯ್ಯೋ ಫುಲ್ಲು ಖರ್ಚಾಗೋಗ್ಬಿಡ್ತು. ಇಲ್ಲಿಗೆ ಸ್ವಲ್ಪ ದುಡ್ಡು ತಂದಿದ್ದೆ, ಅರ್ಜೆಂಟಾಗಿ ಹೋಗ್ಬೇಕಿತ್ತು, ಎಲ್ಲ ಖರ್ಚಾಗೋಗ್ಬಿಡ್ತು. ನನಗಂತೂ ಇಲ್ಲಿವರೆಗೆ ನನಗೂ ಇಷ್ಟ ಇಲ್ಲ. ಅಲ್ಲಿಗೆ ಹೋದ್ರೆ ಕೈ ತುಂಬ ಕೆಲಸ ಇರ್ತದೆ, ಕೈ ತುಂಬ ದುಡ್ಡು ಸಿಗ್ತದೆ. ಅದಕ್ಕೇನಿಯ ಹೆಂಗೋ ಹೋಗನಿ ಅಂತ ಅಂದ್ಕೊಂಡ್ರೆ ಈಗ ಕಾಸು ಬೇರೆ ಬೇಕು. ಅದಕ್ಕೇನಿಯ ವೆಯ್ಟಿಂಗು ಕಾಸಿಗೇನಿಯ. ಅಮ್ಮ ಪ್ಲೀಸ್, ನನಗಂತೂ ಇಲ್ಲಿ ಇರೋಕೆ ಆಯ್ತಿಲ್ಲ ಕಣಮ್ಮ. ಪ್ಲೀಸ್ ಕಣಮ್ಮ, ಪ್ಲೀಸ್ ಪ್ಲೀಸ್ ಪ್ಲೀಸ್. ನನಗೂ ಆಗಲ್ವಲ್ಲ ಇಲ್ಲಿ. ಹೆಂಗನ ಮಾಡಿ 2 ಲಕ್ಷ ರೆಡಿ ಮಾಡಿ ಕೊಟ್ಬಿಟ್ರಿ ಅಮ್ಮ. ನಾನು ಇವನು ಆಫ್ರಿಕಾಗೆ ಹೋಗ್ಬಿಡ್ತೀವಿ. ನನ್ನ ಕೈಲಂತೂ ಇಲ್ಲಿ ಇರೋಕೆ ಆಗಕ್ಕಿಲ್ಲ ಕಣಮ್ಮ. ಶಾನೆ ದಿನ ನೀವು ಹೊಲ ಜಮೀನೆಲ್ಲ ಮಾಡ್ತೀನಿ ಅಂದ್ರಲ್ಲ, ಮಾರ್ಬಿಟ್ಟು ಅರ್ಜೆಂಟಾಗಿ ಒಂದು 2 ಲಕ್ಷ ಕೊಟ್ಬಿಡಿ. ಒಡವೆ ಜೊತೆಗೆ ಒಂದು 2 ಲಕ್ಷ ಕೊಟ್ಬಿಟ್ರೆ ಎಲ್ಲ ರೆಡಿ ಮಾಡ್ಕೊಂಡು ನಾವು ಹೊಂಟೋಗ್ಬಿಡ್ತೀವಿ ಕಣಮ್ಮ. ಪ್ಲೀಸ್ ಕಣಮ್ಮ, ಇಲ್ಲ ಅಂತ ಮಾತ್ರ ಅನ್ಬೇಡ. ಏನ್ರಿ ಮಾಡೋದು? ನಾವೇ ಇವುಗಳು ತಾಗ ದುಡ್ಡು ಇಸ್ಕೊಂಡು ಹೋಗೋಣ ಅಂತ ಬಂದರೆ ಇವರೇ ನಮ್ಮ ತಾಗ ದುಡ್ಡುಗಳು ಕೀಳ್ತಾವ್ರಲ್ವೇನೆ. ನಾನು ಹೆಂಗೋ ದುಡ್ಡು ಇಸ್ಕೊಂಡು ನೆಮ್ಮದಿಯಾಗಿ ಹೋಗನಿ ಅಂತ ಅಂದ್ಕೊಂಡೆ ನಾನು. 10 ಲಕ್ಷ ಕೊಡ್ತಾರೆ ಇಬ್ಬರು ಬೀಗರು ಮನೆಗೂ ಇಸ್ಕೊಂಡು ಹೋಗನಿ ಅಂತ ನಾನು ಅನ್ಕೊಂಡ್ರೆ ಇದೇನಿದು ಒಳ್ಳೆ ಕತೆ ಆಗೋಯ್ತಲ್ಲ. ನಾವೇ ಇವರು ಕಾಸು ಕೊಡೋ ಅಂತ ಗತಿ ಬಂದ್ಬಿಡ್ತಲ್ಲ. ನನಗಂತೂ ಎಷ್ಟು ಬೇಜಾರಾಯ್ತೈತಿ ಅಂದರೆ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯ್ತೈತೆ ನನಗಂತೂ. ಅಳಿಯಾನಂತೆ ಅಲ್ಲ, ಪಾರಿನ ಕೆಲಸ ಮಾಡ್ತಾನೆ ಅಂತ ಹೇಳ್ತಾರೆ. ಇದೇನೇ ಇವನು ಪಾರಿನ ಕೆಲಸ ಮಾಡ್ತಿರೋದು? ಪಾರಿನ ಕೆಲಸ ಮಾಡಿಬಿಟ್ಟು ಉಳಿಸಿರತ್ತಾನೆ ಏನು ಉಳ್ಸವನೆ ಅಂತ ನಂಗೆ ಒಂದು ಅರ್ಥ ಆಯ್ತಿಲ್ಲ. ಏನು ಉಳ್ಸವನೆ, ಎಷ್ಟು ಉಳ್ಸವನೆ? ಹೇಳು, ಎಷ್ಟು ಉಳಿಸಿರ್ಬೋದು ಇವನು? 1 ರೂಪಾಯಿ ಉಳ್ಸವನ? ಎಲ್ಲ ಒಡವೆ ಎಲ್ಲವೇ ಒಂದು ಆಗಲೇ ಒಂದು 150 ಗ್ರಾಮ್ ಒಡವೆ ಎತ್ಕೊಂಡು ಹೋಗವನೆ. ಸುಮಾರು ದುಡ್ಡು ಕಾಸು ಕಿತ್ತವನೆ. ಈ ಎಲ್ಲ ನಮ್ಮ ಹತ್ರ ಮಾಡೋನೆ. ಈಗಲೂ ಆಫ್ರಿಕಾಗೆ ಹೋಗೋ ಕಾಸಿಲ್ಲ ಅಂತಂದರೆ ನಾನು ನಂಬೇಕಾ? ಏಳು ನೀನೇನಿಯ ಎಷ್ಟು ಅಂತ ತಾನೇ ನಾವು ಕೊಟ್ಟು ಇದು ಮಾಡೋಕ್ಕಾಯ್ತದೆ. ನನಗೆ ಯಾಕೋ ಇದು ಸೊರ್ಬತ್ತಿಲ್ಲ ಅಂತ ಅನ್ನಿಸ್ತದೆ. ನನ್ನ ಕೆನ್ನೆಗೆ ಬಾರಿಸ್ತಾನಲ್ಲ ಇವನು ಯಾಕೋ ಸೊರಿ ಇಲ್ಲ ಅನಿಸ್ತದೆ. ಮಗಳನ್ನ ಕರ್ಕೊಂಡು ನೆಟ್ಟು ಹೊಂಟೋಗ್ಬಿಡೋಣ. ಊರಿಗೆ ಕರ್ಕೊಂಡು ಹೋದ್ರೆ ಮಾನ ಮರ್ಯಾದೆ ಇರ್ತದೇನ್ರಿ? ಊರಿಗೆ ಕರ್ಕೊಂಡು ಹೋದ್ರೆ 3 ಕಾಸು ಇರಕ್ಕಿಲ್ಲ. ಮಾನ ಮರ್ಯಾದೆ ಎಲ್ಲ ಹರಾಜಾಗೋಗ್ಬಿಡ್ತದೆ. 3 ಕಾಸುಗೂ ಇರಕ್ಕಿಲ್ಲ. ಏನು ಮಾಡ್ತೀರಾ ಎಲ್ಲನೂ? ನೋಡಿ ಬೇಡ, ಸುಮ್ಕಿರಿ. ನಿಮ್ಗೇನು ಗೊತ್ತಾಯ್ತಿಲ್ಲ. ನಿಮಗೆ ನಾನು ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ, ನೀವು ಸುಮ್ಕಿರ್ರಿ. ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. 2 ಲಕ್ಷ ತಾನೇ ನೋಡಿರಿ. 20 ಲಕ್ಷ ರೂಪಾಯಿ 20 ಲಕ್ಷ ರೂಪಾಯಿ ಬೇಕಾನೆ. ಪೊದ್ದಿಗೆ 18 ಲಕ್ಷ. ಹಂಗೇನೆ ಇವಳಿಗೆ 2 ಲಕ್ಷ 20 ಲಕ್ಷ ಕೊಟ್ಬಿಟ್ಟು ಆ ಪೊದ್ದಿಗೆಲ್ಲ ಜಮೀನ್ದೆಲ್ಲ ಪೊದ್ದಿ ತಗ ಸೈನ್ ಹಾಕ್ಸ್ಕೊಂಬಿಟ್ಟು ಆಮೇಕಿಂದ ಮಾರ್ಬಿಟ್ಟು ಇಬ್ಬರು ಹೆಣ್ಮಕ್ಳದ್ದು ಸೆಟ್ಲ್ ಮಾಡ್ಬಿಡೋಣ. ಅಲ್ಲ ಎಂತ ನಾವು ಒಳ್ಳೊಳ್ಳೆ ಒಳಿ ಮೈಗಳು ಸಿಗ್ತಾರೆ, ನಮ್ಗೆ ಸರಿಯಾಗಿರೋ ಒಳಿ ಮೈಗಳು ಸಿಕ್ಕೋರಲ್ಲ. ಕಿತ್ಕೊಂತೀನಿ ಒಳಿ ಮೈಗಳು. ಇನ್ನೇನು ಮಾಡೋಕ್ಕಾಯ್ತದೆ? ನೋಡಿರಿ ಹೆಂಗೋ ಯಾರ ತಗನ ಇಸ್ಕೊಳ್ಳಿ ಸಾಲ್ವಾ? ಅವನೆಲ್ಲ ಕುಬೇರ. ನಿಮ್ಮ ಕುಬೇರಪ್ಪ ಆ ಅಪ್ಪನ ತಗೇನಿಯ ಇಸ್ಕೊಂಡು ಏನೋ ಒಂದು ಮಾಡೋಣ ಬರ್ರಿ. ಬಡ್ಡಿ ಕಟ್ಕೊಂಡು ಹೆಂಗೋ ಜೀವನ ಮಾಡಿದ್ರಾಯ್ತು. ನೋಡಿರಿ ಹೋಗೋಣ ರೀ. ನಿಜವಾಗ್ಲೂ ಕರ್ಕೊಂಡು ಹೋಗ್ತೀರಾ ತಾನೇ ನೀವು? ಆಮೇಲೆ ಸುಳ್ಳು ಪಳ್ಳು ಹೇಳೋಕ್ಕಿಲ್ಲ ತಾನೇ? ನಿಜವಾಗ್ಲೂ ಕರ್ಕೊಂಡು ಹೋಗ್ತೀರಾ ತಾನೇ ಆಫ್ರಿಕಾಗೆ? 2 ಲಕ್ಷ ರೂಪಾಯಿ ಪಾಪ ನಮ್ಮ ಅಮ್ಮವ್ರು ಕಷ್ಟ ಕೊಟ್ಬಿಟ್ಟು ಕೊಡ್ತೀನಿ ಅಂತ ಹೇಳ್ತಾವ್ರೆ. ಸರಿನಾ? ಸರಿ, ಕರ್ಕೊಂಡೋಯ್ತೀನಿ ಹೇಳು. 2 ಲಕ್ಷ ರೂಪಾಯಿ ತಗೊಂಬಿಟ್ಟು ಬಂದರೆ ಕರ್ಕೊಂಡೋಯ್ತೀನಿ. ಇನ್ನೇನು ಮಾಡಲಿ, ನನಗೂ 2 ಲಕ್ಷ ರೂಪಾಯಿ ಅರ್ಜೆಂಟ್ ಐತೆ. ಮತ್ತೆ ಕರ್ಕೊಂಡೋಯ್ತೀನಿ. ನೀವು ಬೇಜಾರು ಮಾಡ್ಕೊಬೇಡಿ ಕಣತ್ತೆ. ನನ್ನ ಪರಿಸ್ಥಿತಿ ಯಾರಿಗೂ ಬೇಡ. ಎಂಥ ಪರಿಸ್ಥಿತಿನಾಗಿದ್ದೀನಿ ಅಂತಂದರೆ ಅಂಥ ಪರಿಸ್ಥಿತಿನಾಗಿದ್ದೀನಿ ನಾನಂತೂ. ಹೇಳಂಗಿಲ್ಲ ಬಿಡಂಗಿಲ್ಲ. ನೋಡಿ ಅಲ್ಲಿ ಹೋದ್ಮೇಲೆ ನಿಮ್ದು ಏನೇನಾಯ್ತು ಪೂರ ದುಡ್ಡೆಲ್ಲನೂ ಹಿಂಗೆ ಪಟ ಅಂತೇಳ್ಬಿಟ್ಟು ವಾಪಸ್ ಕೊಟ್ಬಿಡ್ತೀನಿ ಕಣತ್ತೆ. ಅಲ್ಲಿಂದ ಏನೇ ಕಳಿಸ್ಕೊಟ್ಬಿಡ್ತೀನಿ. ನೀವು ಏನು ಬೇಜಾರು ಮಾಡ್ಕೋಬೇಡಿ ಸರಿನಾ? 10 ರೂಪಾಯಿ ಇರಿಸ್ಕೊಳಕ್ಕಿಲ್ಲ, ಎಲ್ಲ ಕೊಟ್ಟು ಕಳಿಸ್ಬಿಡ್ತೀನಿ. ಅಮ್ಮ ಇನ್ನೇನು ತಂಗಿ ಚೆನ್ನಾಗಿತ್ತಾಳೆ ಅಂತಂದರೆ ಏನೋ ಒಂದು ಮಾಡಬೇಕಲ್ಲ. ಈಗ ಮನೆ ನೋಡಿದ್ದಾಯ್ತು, ಎಲ್ಲ ಮಾಡಿದ್ದಾಯ್ತು. ನೋಡಿ ಇನ್ನೇನು ಮಾಡೋಕ್ಕಾಗಿಲ್ಲ. 2 ಲಕ್ಷ ಅಡ್ಜಸ್ಟ್ ಮಾಡ್ಬಿಟ್ಟು ಹೆಂಗೋನ್ವೇ ಕೊಟ್ಬಿಟ್ಟು ಅವಳನ್ನ ಕಳಿಸ್ಬಿಡೋಣ. ಆಮೇಕಿಂದ ಉಳಿದಿರೋದು ನಂದು ನೋಡ್ಕೊಳ್ಳೋಣ. ನಂದೇನು ಒಂದು ಅರ್ಧ kg ಬಂಗಾರ ತಾನೆ, ಹೆಂಗೋ ಮಾಡಿಸ್ಕೊಂಡ್ರೆ ಸದ್ಯಕ್ಕೆ ಹೋದ್ರೆ ಆಯ್ತು. ಹೆಂಗೋ ಮಾಡಿಸ್ಕೊಂಡು ನೋಡಿ ಅಮ್ಮ, ಸುಮ್ಕೆನೆ ಫಸ್ಟ್ ಇವಳು ಜೀವನ ಸರ್ ಮಾಡಿದ್ರೆ ಆಯ್ತು. ಸರಿ ಬಾರೂಪ ಹೋಗೋಣ. ಇನ್ನೇನು ಮಾಡೋಕ್ಕಾಯ್ತದೆ? ಇವಳ ಹತ್ರ ಎಲ್ಲ ಇನ್ನೇನಾರ ಮಾಡೋಕ್ಕಾಯ್ತದ? ಆಗಕ್ಕಿಲ್ಲ ಬಾ. ಎಷ್ಟು ಅಂತ ಹೇಳ್ಬಿಟ್ಟು ಪಾಪ ಇವಳು ಇಲ್ಲಿದ್ದು ಹೊಸಗಿಸ ಮೇಸ್ಕೊಂಡು ಎಮ್ಮೆ ಮೇಸ್ಕೊಂಡು ಎಷ್ಟು ದಿನ ಇತ್ತಾಳೆ. ನಾನು ಏನೋ ಇಲ್ಲಿ ಇದ್ದೂರಾಗೂ ಸರಿಯಾಗೈತೆ ಜಮೀನು ಗಿಮೀನು ಚೆನ್ನಾಗವ್ರೆ ಕೋಟ್ಯಾಧೀಶ್ವರು ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ನೋಡಿದ್ರೆ ಏನೂ ಇಲ್ಲ. ಸುಮ್ಮನೆ ಇವನು ಹಬ್ಬ ಆಫ್ರಿಕಾದಾಗ ಅವನು ಅಷ್ಟೇ ನೀನಿಯ. ಸರಿ ಬರ್ರಿ ಹೋಗೋಣ. ಮಗಳೇ ನೀನೇನು ಯೋಚನೆ ಮಾಡ್ಬೇಡ. 2 ಲಕ್ಷ ತಗೊಬಿಟ್ಟು ಬಂದು ಕೊಟ್ಟೋಯ್ತೀನಿ. ಮರೆದಿದ್ದಂಗೆ ಕೊಟ್ಟೋಗಮ್ಮ. ಸರ್ನ ಆಫ್ರಿಕಾಗೆ ಹೋಯ್ತೀನಿ. ಇಲ್ಲಿ ಇರೋಕೆ ಆಗಕ್ಕಿಲ್ಲ ಕಣಮ್ಮ ನನಗೆ. ಸರಿನಾ? ಸರಿ ನೋಡು, ಇಲ್ಲಿರೋ ಇಸ್ಯನ ನೀನು ಯಾರಿಗೂ ಹೇಳಕ್ಕೆ ಹೋಗ್ಬೇಡ. ಅದ್ರಾಗೂ ಪೊದ್ದಿ ಗಿದ್ದಿಗೆಲ್ಲನೂ ಇಸ್ಯನ ಮುಟ್ಸೋಕ್ಕೇನೇ ಹೋಗ್ಬೇಡ. ಈ ಪೊದ್ದಿ ಮೊದಲೇ ಏನೇ ಸರಿ ಇಲ್ಲ, ನಿನಗೆ ಗೊತ್ತಲ್ಲ ಪೊದ್ದಿ ಏನು ಅಂತೇಳ್ಬಿಟ್ಟು. ಅವಳಿಗೇನಾದ್ರೂ ಗೊತ್ತಾಯ್ತು ಇಸ್ಯ ಅಂದರೆ ಊರು ತುಂಬ ಡಂಗೂರ ಸಾರ್ಕೊಬಿಟ್ಟು ಬರ್ತಾಳೆ. ಆಫ್ರಿಕಾಗೆ ಹೋಗೋಕ್ಕೆ ರೆಡಿ ಆಯ್ತಾಳೆ ನನ್ನ ಮಗಳು ಅಂತಲ್ಲಿ. ಹೆಂಗೋ ಹೇಳ್ಕೊಂಡು ಮ್ಯಾನೇಜ್ ಮಾಡ್ತೀನಿ. ಇಲ್ಲೊಂದು 4 ದಿನ ಮ್ಯಾನೇಜ್ ಮಾಡು. 2 ಲಕ್ಷ ರೂಪಾಯಿ ಎತ್ಕೊಬಿಟ್ಟು ಬಂದು ಕೊಡ್ತೀನಿ. ಕೊಟ್ಟಿದ ತಕ್ಷಣ ಆಫ್ರಿಕಾಗೆ ಹೊಂಟೋಗ್ಬಿಡಿವ್ರಂತೆ. ಸರಿನಾ? ಇನ್ನೇನು ಮಾಡೋಕ್ಕಾಯ್ತದೆ? ನಾವೇ ನಿಮ್ಮ ತಾಗ ದುಡ್ಡು ಇಸ್ಕೊಂಡು ಹೋಗೋಣ ಅಂತ ಬಂದು ನಾವೇ ತಗ್ಲಾಕೊಂಡಂಗಾಯ್ತು ಇಲ್ಲಿ ನಿಮ್ಮ ತಾಗೆ. ಸರಿ ರೂಪಾ ಬಾ ಹೋಗೋಣ. ಇನ್ನೇನು ಇಲ್ಲಿ ಇದ್ದೀನಿ, ಏನು ಮಾಡೋಕ್ಕಾಯ್ತದೆ? ಇನ್ನೆಲ್ಲ ಮಾತಾಡಿದ್ದಾಯ್ತಲ್ಲ. ಒಳಿ ಅಂದರೆ ಇನ್ನೊಂದ್ಕಿಂತ ಕುಡಿಯೋಕ್ಕೂ ಪಡಿಯೋಕ್ಕೂ ಎಲ್ಲ ಹೋಗಕ್ಕೆ ಹೋಗ್ಬೇಡಿ. 2 ಲಕ್ಷ ತಂದು ಕೊಟ್ಬಿಡ್ತೀವಿ, ಹೊಂಟೋಗ್ಬಿಟ್ರೆ ನೀವು. ಸರಿನಾ? ನಿಮ್ಮನೆ ಕುಡಿಯೋಕ್ಕಿಲ್ಲ ಬುಡಿಯತ್ತೆ. ಅಯ್ಯೋ ನಾನು ಕುಡಿಯೋ ಅಂತ ಅಲ್ಲೂ ಎಲ್ಲ ಇವನೋ ಬೋಲ್ ಒಂದು ಕಂಗೆ ಕುಡಿಸ್ಬಿಟ್ರೆ ಅಷ್ಟೇ. ನಾನು ಕುಡಿಯೋ ಒಂಥರ ಕಾಣಿಸ್ತೀನಿ ಅತ್ತೆ. ಅಮ್ಮ ಈಗ ಶಾನೆ ಮಾತಾಡಿ ಅದು ಮಾತಾಡಿ ಇದು ಮಾತಾಡಿ ಏನು ಪ್ರಯೋಜನ ಇಲ್ಲ. ನೋಡಿ ಸುಮ್ಕೆ ನೀವು ಹೋಗೋಣ. ನಡಿ. ಎಷ್ಟು ಅಂತ ಮಾತಾಡೋಕ್ಕಾಯ್ತದೆ? ನಡಿ ಸರ್ನ ಹೋಗೋಣ. ಲತಾ ಏನಾನ ಇದ್ರೆ ಫೋನ್ ಹಾಕು. ಸರಿ ಅಕ್ಕ ಆಯಿತು. ಅಮ್ಮ ನೋಡಿ ಇನ್ನು ಎಷ್ಟು ನಿಂತ್ಕೊಂಡ್ರು ಅಷ್ಟೇನಿಯಾ. ಈಗ ಫಸ್ಟು ಅಲ್ಲೆಲ್ಲ ಸಮಸ್ಯೆ ಎಲ್ಲ ಬಗೆಹರಿಸ್ಕೋಬೇಕು ತಾನೆ. ನೋಡಿ 20 ಲಕ್ಷನ ಹೆಂಗೋ ಅರೇಂಜ್ ಮಾಡ್ಬಿಡೋಣ. ಆದಷ್ಟು ಬೇಗ 20 ಲಕ್ಷನ ಅರೇಂಜ್ ಮಾಡಿಬಿಟ್ಟು ಅಲ್ಲೇನೈತೆ ಸಮಸ್ಯೆನ ಎಲ್ಲ ಕ್ಲಿಯರ್ ಮಾಡಿದ್ರೆ ಆಯಿತು. ಅಣ್ಣ ಏನೋ ಅವನಲ್ಲ ಏನೋ ಒಂದು ಮಾಡ್ತಾನೆ. ನೋಡಿ ಪಟ ಅಂತ ಎಲ್ಲ ಮುಗಿಸ್ಕೊಂಬಿಟ್ಟು ಎಲ್ಲ ಇದು ಮಾಡ್ಕೊಳ್ಳೋಣ. ಇನ್ನು ಎಷ್ಟು ಮಾಡಿ ಏನು ಮಾಡಿದ್ರು ಅಷ್ಟೇ ನೆನೆಯ. ನನಗಂತೂ ಇನ್ನು ಇಲ್ಲಿರೋಕ್ಕಾಗಕ್ಕಿಲ್ಲ. ನಡೀರಿ ಹೋಗೋಣ. ಈಗ ಇಲ್ಲಿ ಜಗಳ ಮಾಡ್ಬಿಟ್ಟು ಏನೋ ಪ್ರಯೋಜನ? ಈಗ ಮನೆ ಕರ್ಕೊಂಡೋದ್ರೆ ಪೊದ್ದಿ ಇಷ್ಟಿಷ್ಟುನ್ವೇ ಕೆಣಕ್ತಿತ್ತಾಳೆ.
ಹೇಳ್ದೆ ಈ ಮನೆಯಾಳಿ ಬಂಗಾರಿಗೆ ಹೇಳ್ದೆ, ಕೇಳಿದ್ಲ ಇವಳು, ಕೇಳಲಿಲ್ಲ. ಕೋಟಿ ಕುಣಿತಾಯ್ತು ಅಂತ ಕೊಟ್ಬಿಟ್ಲು. ಒಂದು 2 ದಿನ ಅಡ್ಜಸ್ಟ್ ಮಾಡ್ಕೊಂಡು ಇದ್ಬಿಡಮ್ಮ, ಸರಿನಾ? ಒಂದು 2 ದಿನ ಅಷ್ಟೇ ಅಡ್ಜಸ್ಟ್ ಮಾಡ್ಕೊಂಡು ಇದ್ಬಿಡು, ಎಲ್ಲ ಸರಿ ಹೋಯ್ತದೆ. ತಗೊಬಿಟ್ಟು ಬರ್ತೀನಿ ಕಾಸ. ಹೆಂಗೋ ಹೋಗಿ ನೆಮ್ಮದಿಗಿರಿವ್ರಂತೆ. ಏನು ಮಾಡ್ತೀಯ ಕಣಮ್ಮ, ಹಣೆ ಬರ್ಹೋಗಳು, ಸರಿನಾ? ಪೊದ್ದಿಗೆ ಮಾತ್ರ ಇಸೆ ಮುಟ್ಟಿಸ್ಬೇಡ. ಅವಳಿಗೆ ಗೊತ್ತಾರೆ ಮನೆಯಾಳಿ ಬೋರಿ ಆಡಾಡ್ಕೊಂಡು ನಗದೇನಿಯ ಮನೆಯಾಳಿ. ನಾನು ಹೆಂಗ ಹೇಳೋಕ್ಕಾಯ್ತದೆ? ಅವಳೇನು ನನ್ನ ತಾಗ ಮಾತಾಡೋಕ್ಕಿಲ್ಲ ಹೇಳು. ಒಂದಿಷ್ಟು ಚೂರು ಮಾತಾಡೋಕ್ಕಿಲ್ಲ, ನನ್ನ ತಗಂತೂ ಫೋನು ಮಾಡೋಕ್ಕಿಲ್ಲ, ಏನು ಮಾಡೋಕ್ಕಿಲ್ಲ. ನನ್ನ ಇಸಿ ಅವಳಿಗೆ ಹೆಂಗೆ ಗೊತ್ತಾಯ್ತದೆ? ಸರಿ, ನೀವು ಹೊರಡ್ರಿ. ದುಡ್ಡು ಎತ್ಕೊಂಬಿಟ್ಟು ಅಪ್ಪಂತ ಕಳಿಸು, ಇಲ್ಲಾಂದ್ರೆ ನೀನೇ ಎತ್ಕೊಂಬಿಟ್ಟು ಬಾ. ಎಲ್ಲ ಕೊಟ್ಬಿಟ್ಟು ಟಿಕೆಟ್ ತಗೊಂಡು ಹೊಂಟೋಯ್ತೀವಿ, ಸರಿನಾ? ಹೋಗೋ ದಿನ ಬೇಕಾದ್ರೆ ಬರೀವ್ರಂತೆ. ಅಮ್ಮ ಶಾನೆ ದಿನ ನನ್ನ ಕೈಲಿ ಇರೋಕ್ಕಾಗಕ್ಕಿಲ್ಲ. ಇಲ್ಲಿ ಈಗಲೇ ಹೇಳ್ತಾ ಇದ್ದೀನಿ, ಒಂದು ವಾರ ಅಡ್ಜಸ್ಟ್ ಮಾಡ್ಕೊತೀನಿ ಅಷ್ಟೇನಿಯ. ವಾರದೊಳಗಡೆ ಎಲ್ಲನೂ ತಂದುಬಿಟ್ಟು ರೆಡಿ ಮಾಡಿ ಕೊಟ್ಬಿಡು. ಒಂದು ವಾರ ಅಷ್ಟೇ ನನ್ನ ಕೈಲಿ ಇರೋಕ್ಕಾಗೋದು. ಸರಿ ಆಯ್ತು ತಗೊಳ್ಳಿ. ಕುಬೇರಪ್ಪನ ಮನೆಗೆ ಹೋಗ್ಬಿಟ್ಟು ಸಾಲ ಕೇಳ್ಕೊಂಬಿಟ್ಟು ಬರ್ತೀನಿ. ಒಂದು 20 ಲಕ್ಷ ಆ ಪೊದ್ದಿಗೂ ನಿಂದು ಎಲ್ಲ ಕೊಟ್ಬಿಟ್ಟು ಕ್ಲಿಯರ್ ಮಾಡ್ಬಿಟ್ಟು ಹೆಂಗೋ ಒಂದು ವ್ಯವಸ್ಥೆ ಮಾಡ್ಕೊತೀನಿ. ಸರಿ ಅಮ್ಮ, ಸರಿ ನಾನಿನ್ನು ಬರ್ತೀನಿ. ಸರಿ ಕಣಮ್ಮ. ಇವ್ರದ್ದು ಒಳ್ಳೆ ಆಫ್ರಿಕಾ ಕತೆ ಆಯ್ತಲ್ಲ. ಇವಾಗ ಬಿಡ್ತಾರೆ, ಯಾವಾಗ ಬಿಡ್ತಾರೆ ಆಫ್ರಿಕಾ ಕತೆ ಅಂತಂದರೆ ಇವ್ರೇನು ಬಿಡಂಗೆ ಕಾಣೆ. ಮತ್ತೆ ಆಫ್ರಿಕಾ ಅಂತ ಬಿಡ್ಕೋತಾವಲ್ಲ. ಏನು ಮಾಡಲಿ, 2 ಲಕ್ಷ ತಗೊಬಿಟ್ಟು ಬಂದೇನೋ ಕೊಡ್ತಾರೆ. ಆಮೇಲೆ ತಾನೇ ಆಫ್ರಿಕಾಗೆ ಎಲ್ಲಿಂದ ಕರ್ಕೊಂಡು ಹೋಗೋಕ್ಕಾಯ್ತದೆ? ನಾನಂತೂ ಆಯ್ತದ, ನನ್ನ ಕೈಲಿ ಕರ್ಕೊಂಡು ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಏನು ಮಾಡಲಿ ನಾನು? ಸತ್ಯ ಒಪ್ಕೊಬಿಡ್ಲಾ? ಹುಡು 2 ಲಕ್ಷ ಬರ್ತದಲ್ಲ, ಆಮೇಲೆ ನೋಡೋಣ.